ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಅಡಿಯಲ್ಲಿ ಕರ್ನಾಟಕದ ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರಿಗೆ GST ನೋಟಿಸ್ ಅನ್ನು ಕಳುಹಿಸಿದ ಬೆನ್ನಲ್ಲೇ ಈಗ ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಹೌದು, ಕರ್ನಾಟಕದ GST ಅಧಿಕಾರಿ ಯಾರು, ಅವರನ್ನ ಯಾರು ನೇಮಕ ಮಾಡುತ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಅಡಿಯಲ್ಲಿ ಕಲೆಕ್ಟ್ ಮಾಡಿದ ಹಣ ಎಲ್ಲಿಗೆ ಹೋಗುತ್ತೆ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. ಸ್ನೇಹಿತರೆ, ನಾವು ಮೊದಲನೇದಾಗಿ ಈ ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಏನು ಅಂತ ತಿಳಿದುಕೊಳ್ಬೇಕು. ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ರಾಜ್ಯ ಸರ್ಕಾರದ ಟ್ಯಾಕ್ಸ್ ಆಗಿರುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ನೀವು ಸಣ್ಣ ಪುಟ್ಟ ಟೀ ಕಾಫಿ ಅಂಗಡಿಗಳು ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುತ್ತಿದ್ದರೆ ನಿಮಗೆ GST ನೋಟಿಸ್ ಬಂದರೆ ಅದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿರುತ್ತೆ. ನೀವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟೇ ತೆರಿಗೆಯನ್ನು ಪಾವತಿ ಮಾಡಿದ್ರೂ ಅದು ಕರ್ನಾಟಕ ರಾಜ್ಯ ಸರ್ಕಾರದ ಖಾತೆಗೆ ಹೋಗುತ್ತೆ. ಆದರೆ ನೀವು ತೆರಿಗೆ ಪಾವತಿ ಮಾಡುವ ಸಮಯದಲ್ಲಿ SGST ಮತ್ತು CGST ಎರಡನ್ನೂ ಪಾವತಿ ಮಾಡಿದರೆ ಅದರಲ್ಲಿ 50% ಹಣ ರಾಜ್ಯ ಸರ್ಕಾರದ ಖಾತೆಗೆ ಹೋದರೆ ಇನ್ನುಳಿದ 50% ಹಣ ಕೇಂದ್ರ ಸರ್ಕಾರದ ಖಾತೆಗೆ ಹೋಗುತ್ತೆ. ಈ ಕಾರಣಗಳಿಂದ ನೀವು ತೆರಿಗೆ ಪಾವತಿ ಮಾಡುವ ಸಮಯದಲ್ಲಿ ಯಾವ ತೆರಿಗೆ ಪಾವತಿ ಮಾಡುತ್ತಿದ್ದೀರಿ ಅಂತ ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಹಾಗಾದರೆ ಕರ್ನಾಟಕದ GST ಅಧಿಕಾರಿ ಯಾರು, ಅವರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ನಾವೀಗ ತಿಳಿಯೋಣ. ಸ್ನೇಹಿತರೆ, ಸ್ಟೇಟ್ GST ಅಧಿಕಾರಿ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಯಾಗಿರುತ್ತಾರೆ. ಅದೇ ರೀತಿಯಲ್ಲಿ GST ಅಧಿಕಾರಿಗಳನ್ನ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ KPSC ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆದರೆ ಕೆಲವು ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಪ್ರಮೋಷನ್ ಮುಖಾಂತರ ಮೇಲ್ದರ್ಜೆಗೆ ಬರುತ್ತಾರೆ. GST ಅಧಿಕಾರಿಗಳು ಟ್ಯಾಕ್ಸ್ ಕಾಯ್ದೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅದೇ ರೀತಿಯಲ್ಲಿ ಒಬ್ಬ GST ಅಧಿಕಾರಿಯ ಪ್ರಮುಖ ಜವಾಬ್ದಾರಿಗಳ ಬಗ್ಗೆ ಮಾತನಾಡುವುದಾದರೆ ಮೊದಲನೇದಾಗಿ ಒಬ್ಬ GST ಅಧಿಕಾರಿ GST ನೋಂದಣಿಯನ್ನು ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿದೆ. ಒಬ್ಬ GST ಅಧಿಕಾರಿ ಹೊಸ ವ್ಯಾಪಾರ ಅಥವಾ ಸೇವೆಗೆ ಸಲ್ಲಿಸಲಾದ GST ನೋಂದಣಿ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವುಗಳ ದಾಖಲೆ ಸರಿಯಾಗಿದೆಯೇ ಅನ್ನುವುದನ್ನು ಪರಿಶೀಲನೆ ಮಾಡುತ್ತಾನೆ. ಎರಡನೇದಾಗಿ GST ಅಧಿಕಾರಿಗಳು ಎಲ್ಲ ರೀತಿಯ ತೆರಿಗೆಯನ್ನು ಲೆಕ್ಕಾಚಾರ ಮಾಡುತ್ತಾರೆ. ಒಂದು ಬಿಸ್ನೆಸ್ ಟರ್ನ್ ಓವರ್ಗೆ ಅನುಗುಣವಾಗಿ ಟ್ಯಾಕ್ಸ್ ಪಾವತಿ ಆಗುತ್ತಿದೆಯೇ ಅನ್ನುವುದನ್ನು ಅವರು ವೆರಿಫೈ ಮಾಡುತ್ತಾರೆ. ಇನ್ನು ಮೂರನೇದಾಗಿ ಆಡಿಟಿಂಗ್ ಮತ್ತು ಫೀಲ್ಡ್ ವಿಸಿಟ್ ಮಾಡುವುದು ಅವರ ಆದ್ಯ ಕರ್ತವ್ಯವಾಗಿರುತ್ತೆ. ಯಾವುದಾದರೂ ಒಂದು ರಿಸ್ಕ್ ಬಿಸ್ನೆಸ್ ಇದ್ದರೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆಡಿಟಿಂಗ್ ಅನ್ನು ಮಾಡುತ್ತಾರೆ. ಇನ್ನು ನಾಲ್ಕನೇದಾಗಿ ನೋಟಿಸನ್ನು ಇಶ್ಯೂ ಮಾಡುವುದು. ITR ಪಾವತಿ ಮಾಡದೇ ಇದ್ದರೆ ಅಥವಾ GST ಸಲ್ಲಿಸದೇ ಇದ್ದರೆ ಅಥವಾ ಯಾವುದಾದರೂ ಮಿಸ್ಮ್ಯಾಚ್ ಕಂಡು ಬಂದರೆ ಅವರು ನೋಟಿಸನ್ನು ಕಳುಹಿಸುತ್ತಾರೆ. ಇನ್ನು ಐದನೇದಾಗಿ ಪೆನಲ್ಟಿ ವಿಧಿಸುವುದು ಅಥವಾ ರಿಕವರಿ ಮಾಡುವುದು. ತಡವಾಗಿ GST ಪಾವತಿ ಮಾಡಿದರೆ ಅಥವಾ GST ಸರಿಯಾಗಿ ಪಾವತಿ ಮಾಡದೇ ಇದ್ದರೆ ಪೆನಲ್ಟಿ ವಿಧಿಸುವುದು ಕೂಡ GST ಅಧಿಕಾರಿಯ ಕೈಯಲ್ಲಿ ಇರುತ್ತೆ. ತೆರಿಗೆ ಪಾವತಿ ಮಾಡದೇ ಇದ್ದರೆ ಅದನ್ನು ರಿಕವರಿ ಮಾಡುವ ಅಧಿಕಾರ ಕೂಡ GST ಅಧಿಕಾರಿಗೆ ಇರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಕಮರ್ಷಿಯಲ್ ಟ್ಯಾಕ್ಸ್ ಅಡಿಯಲ್ಲಿ ಕಲೆಕ್ಟ್ ಮಾಡಿದ ಹಣಕ್ಕೂ ಕೇಂದ್ರ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಆದರೆ ದೊಡ್ಡ ಟರ್ನ್ ಓವರ್ ಬಿಸ್ನೆಸ್ ಆಗಿದ್ದಲ್ಲಿ ಜಾಯಿಂಟ್ ಆಡಿಟಿಂಗ್ ಅಥವಾ ಡಾಟಾ ಶೇರಿಂಗ್ ನಡೆಯುತ್ತೆ. GST ಭಾರತದ ಶೇರ್ ಟ್ಯಾಕ್ಸ್ ಸಿಸ್ಟಮ್ ಆದ್ದರಿಂದ SGST ಮತ್ತು CGST ಎರಡೂ ಕೂಡ ಪ್ಯಾರಲಲ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಲಾಗುತ್ತೆ. ನೀವು ಕೂಡ GST ನೋಟಿಸನ್ನು ಪಡೆದುಕೊಂಡರೆ ಆ ನೋಟಿಸ್ ಎಲ್ಲಿಂದ ಬಂದಿದೆ ಅಂತ ತಿಳಿದುಕೊಂಡು ನಂತರ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ.